ನಮಸ್ಕಾರ ವೀಕ್ಷಕರೇ, ನಮ್ಮ ನೆಲ ನಮ್ಮ ನುಡಿ ಕಾಶ್ಯಪಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೇಡಮ್, ಇವತ್ತೆಲ್ಲಿ ಕರ್ಕೊಂಡು ಬಂದಿದ್ದೀವಿ? ಇವತ್ತು ನಾನು ನಿಜವಾಗ್ಲೂ ಒಂದು ಒಳ್ಳೆ ಜಾಗಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಬಶೆಟ್ಟಹಳ್ಳಿ ಹೋಬಳಿಯಲ್ಲಿರುವಂಥ ನಲ್ಲರಾಳ್ಳಪಲ್ಲಿ ಅನ್ನೋ ಒಂದು ಊರಲ್ಲಿ ಒಂದು ಸೊಗಸಾಗಿರೋ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ಅದರದ್ದು ಬಗ್ಗೆ ನಿಮಗೆಲ್ಲ ನೋಡಿಸ್ಬೇಕು ಅಂತ ಅಂದ್ಬಿಟ್ಟು ಈ ಚಾನಲ್ನಲ್ಲಿ ನನಗೆ ತುಂಬ ಖುಷಿ ಆಗ್ತಿತ್ತು. ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಇವತ್ತಿಲ್ಲಿ ಕರ್ಕೊಂಡು ಬಂದಿದ್ದೀನಿ. ಅದ್ರ ಬಗ್ಗೆ, ಆ ದೇವಸ್ಥಾನದ ಬಗ್ಗೆ, ಅದರ ಇತಿಹಾಸದ ಬಗ್ಗೆ, ಅದರದ್ದು ಪ್ರಾಮುಖ್ಯತೆ ಬಗ್ಗೆ ಈಗ ನನ್ನ ಫ್ರೆಂಡ್ ಇನ್ನೊಬ್ರು ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತಾರೆ. ಈ ದೇವಸ್ಥಾನ 2000 ವರ್ಷ ಇತಿಹಾಸ ಉಳ್ಳ ದೇವಸ್ಥಾನ ಇದು. ಇದನ್ನ ಪರಶುರಾಮರು ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಾರೆ. ಈ ದೇವಸ್ಥಾನನ ಇದು ತುಂಬಾ ಶಕ್ತಿಯುತವಾದ ದೇವಸ್ಥಾನ. ತುಂಬ ಇದಕ್ಕೆ ಪವರ್ ಇದೆ ಅಂತಲೂ ಕೂಡ ಅಲ್ಲಿ ಪೂಜೆ ಮಾಡೋ ಇವ್ರುಗಳೆಲ್ಲ ಅಲ್ಲಿ ಹೇಳ್ತಾರೆ. ಹಾಗೆ ಭಕ್ತಾದಿಗಳು ಕೂಡ ಇದ್ರ ಬಗ್ಗೆ ಏನೇನು ಅವರಿಗೆ ಅನಿಸಿಕೆ ಆಗಿದೆ ಅಂತಲೂ ಕೂಡ ಸಹ ತುಂಬ ಚೆನ್ನಾಗಿ ಅಲ್ಲಿ ನಮಗೆಲ್ಲ ಹೇಳಿದ್ರು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶಂಕಾರೂಪೇ ನಮಚ್ಚಿತ್ತಂ ಪಂಗೀಕೃತಮಬೋಧ್ಯಯ ಶಂಕರೇಯಸ್ಸ ಸಾಮಾಯ ಶಂಕರಾಚಾರ್ಯಮಾಶಯೇ. ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ಪೀತರಾಗಂ ವಿವೇಕಿನಂ ವಂದೇ ವೇದತತ್ವಜ್ಞಂ ವಿದುಶೇಖರ ಭಾರತೀಂ ಗುರುಚರಣಾರವಿಂದಾಭ್ಯಾ ನಮಃ. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಚಂಡಿಕಾ ದುರ್ಗಾ ಪರಮೇಶ್ವರಿಯೇ ನಮಃ. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಮೂರು ಶಕ್ತಿ ಒಂದೇ ಕಡೆ ಪ್ರತಿಷ್ಠೆ ಮಾಡಿದಂತಹ ಪರಶುರಾಮರು ಸುಮಾರು 3 ವರ್ಷಗಳ ಹಿಂದೆಗಳ ಕಾಲ ಅಮ್ಮನವರು ಪ್ರತಿಷ್ಠೆ ಮಾಡಿರೋರು. ಇದು ಯಾವುದು ಕರೆಕ್ಟಾಗಿ ಪ್ರತಿಷ್ಠೆ ಮಾಡಿ ಗೊತ್ತಿರಲಿಲ್ಲ. 3 ವರ್ಷ, ಒಂದು 10 ವರ್ಷ ಹಿಂದುಗಡೆ ಅಷ್ಟಮಂಗಲ ಪ್ರಶ್ನೆ ಹಾಕಿಸಿ ಪ್ರಶ್ನೆಯ ಮೂಲಕ ತಿಳ್ಕೊಂಡಿರೋದು. ಅಮ್ಮನವ್ರ ವಿಶೇಷ ಏನಂದರೆ ಸ್ತ್ರೀಶಾಪ ನಿವಾರಣೆ ಆಗಿ ಅಂತ. ಮಕ್ಕಳಾಗಿಲ್ಲ ಅಂದರೆ, ಮದುವೆ ಆಗಿಲ್ಲ ಅಂತೆ, ಸ್ತ್ರೀಶಾಪ ನಿವಾರಣೆ ಆಗಿ ಅಂತ ಪರಶುರಾಮ ಪ್ರತಿಷ್ಠೆ ಮಾಡಿದ್ರು ಅಮ್ಮನವರು. ವಿಶೇಷವಾಗಲಿ ಸರ್ಪ ಸಂಬಂಧಪಟ್ಟಿದ್ದು ಸರ್ಪ ಅಷ್ಟಭುಜ 8 ಕೈ, ಅಮ್ಮನವ್ರ 8 ಕೈ ಇದೆ. ಕೆಳಗಡೆ ಸಂಹಾರ ಮಾಡ್ತಿರೋದು ತ್ರಿಶೂಲ ಇದೆ, ಕೆಳಗಡೆ ಕೋಣ ಇದೆ. ಒಂದೇ ಇದರಲ್ಲಿ ಸರ್ಪ ಸಂಬಂಧಪಟ್ಟ ದೇವರು ಅಂತ. ಒಂದೇ ಕಡೆ 3 ಶಕ್ತಿ. ಮತ್ತು ತ್ರಿಪುಂಡದಲ್ಲಿ ತ್ರಿಪುಂಡ ಇದೆ, 3ನೇ ಕಣ್ಣು. ಅದನ್ನು ಮುಚ್ಚಿದ್ದೀನಿ, ಅರ್ಶನ ಮುಚ್ಚಿದ್ದೀನಿ.
3 ವರ್ಷದಿಂದ ಬಂದು ಸೇವೆ ಮಾಡ್ತಾ ಇದ್ದೀನಿ. ಅಲ್ಲಿಗೂ ಅಮ್ಮನ ಏನು ಈ ಕಡಲ್ ಬಂದು ನಾನು ಈ ಸೇವೆ ಮಾಡಬೇಕಮ್ಮ ಅಂತ ಕಣ್ಣಾಗ ನೀರು ಹಾಕ್ಕೊಂಡಿದ್ದಾಗ ಅಮ್ಮ ಬಂದುಬಿಟ್ಟು ನೀನೇನು ಮಾತಾಡ್ತಾ ಇರೋದು ಒಂದು ಸರ್ಪ ರೂಪದಲ್ಲಿ ಬಂದು, ಇಲ್ಲ ನೀನು ಈ ಜಾಗದಲ್ಲಿ ಸೇವೆ ಮಾಡಲೇಬೇಕು, ಯಾರಿಗೆ ಮಾಡ್ತಾ ಇದೆಯಾ ಬೇರೆಯವ್ರಿಗೆಲ್ಲ ನನ್ನ ಸೇವೆ ಮಾಡ್ತಾ ಇರೋದು ಅಂತ ಹೇಳಿಬಿಟ್ಟು ನನಗೆ ಆ ತಾಯಿಯ ಆಶೀರ್ವಾದದಿಂದ ನಾನು 3 ವರ್ಷದಿಂದ ಈ ತಾಯಿ ಸದಾ ಸೇವೆ ಮಾಡಿ ಅಮ್ಮನಿಗೆ ತಲೆಬಾಗಿ ಸೇವೆ ಮಾಡ್ತಾಯಿದ್ದೀನಿ.